ನಾಗಚಂದ್ರಿಕ ಯಾಗ. ಅದೇ ನಾಗಚಂದ್ರಿಕ ಯಾಗದ ಸಹಾಯದಿಂದಲೇ ಅವತ್ತು ತಕ್ಷಕವನದಲ್ಲಿ ವಿಷ್ಣುನ ನಾನು ಕಟ್ಟಾಕಿದ್ದು. ಆ ಯಾಗದಲ್ಲಿ ನಾನು ಪಡ್ಕೊಂಡ ಅನೇಕ ಸಿದ್ಧಿಗಳನ್ನ ಉಪಯೋಗಿಸ್ತಾ ಇಟ್ಕೊಂಡಿರೋದು ಈಗ ಉಪಯೋಗಕ್ಕೆ ಬರಬಹುದು. ಹೌದು, ಆ ಶಕ್ತಿಗಳ ಸಹಾಯದಿಂದ ಆ ನಾಗಿಣಿನ ಅವಳ ಶಕ್ತಿಗಳಿಂದ ಬೇರ್ಪಡಿಸಿ ಸಾಧಾರಣ ಮನುಷ್ಯನನ್ನಾಗಿ ಮಾಡಬೇಕು. ಅದಾಗಬೇಕು ಅಂದ್ರೆ ತಕ್ಷಕವನದ 5 ವಿಷ ಸರ್ಪಗಳನ್ನ ವಶಪಡಿಸ್ಕೊಂಡು ಇದೇ ಹೋಮಕುಂಡಕ್ಕೆ ಬಲಿ ಕೊಡಬೇಕು. ಸರ್ಪಗಳ ಮಾರಣ ಹೋಮ ಆಗಬೇಕು. ಅದರಿಂದ ಉದ್ಭವ ಆಗೋ ಶಕ್ತಿಗಳನ್ನ ಬಳಸ್ಕೊಂಡು ಆ ನಾಗಿಣಿನ ಮಟ್ಟ ಹಾಕಬೇಕು. ಆಗ್ಲೇ ಆ ನಾಗಿಣಿ ನಾಶ ಆಗೋದು. ಏ ನಾಗಿಣಿ, ನೋಡ್ತಾ ಇರು, ನಿನ್ನ ಲೋಕದ ಸರ್ಪಗಳನ್ನೇ ಬಲಿ ಕೊಟ್ಟು ಹೇಗೆ ನಿನ್ನ ಶಕ್ತಿಹೀನಳನ್ನಾಗಿ ಮಾಡ್ತೀನಿ ಅಂತ. ಇನ್ನು ಮುಂದೆ ನೀನು ನಾಗಲೋಕದ ಯುವರಾಣಿ ಅಲ್ಲ, ಕೇವಲ ಒಬ್ಬ ಸಾಧಾರಣ ಮನುಷ್ಯರಾಗಿ ಭೂಮಿ ಮೇಲೆ ಬಿದ್ದಿರ್ಬೇಕು. ನಿನ್ನ ಲೋಕನ ಮರೆಯೋ ಸಮಯ ಹತ್ರ ಬರ್ತಾ ಇದೆ ನಾಗಿಣಿ. ಸಿದ್ಧವಾಗು. ಈ ಭೈರವ ನೀನು ಹುಟ್ಟು ಹಡಗಿಸೋಕೆ ಸಜ್ಜಾಗ್ತಾ ಇದ್ದಾನೆ ನಾಗಿಣಿ. ಸಿದ್ಧವಾಗು. ಜೈ ಮಹಾಕಾಲ. ಹೊತ್ತು ಮೀರ್ತಾ ಇದೆ. ಇನ್ನು 5 ದೇವಿಯರ ದರ್ಶನ ಆಗಬೇಕು. ಸೂರ್ಯ ಮುಳುಗೋದಕ್ಕೆ ಇನ್ನು 1 ಗಂಟೆ ಬಾಕಿ ಇರೋದು. ಅರ್ಜುನ್, ನಾನು ಬರ್ತಾ ಇದ್ದೀನಿ. ನನ್ನ ನಾಗಮಣಿಯ ಹೋರಾಟಕ್ಕೆ ನಿನ್ನ ಪ್ರಾಣನ ಪಣಕ್ಕಿಟ್ಟು ಯುದ್ಧಕ್ಕೆ ಇಳಿದಿದ್ದೀನಿ. ಅರ್ಜುನ್, ಒಂದು ಕ್ಷಣ ನಾನು ಸ್ವಾರ್ಥಿ ಆಗ್ಬಿಟ್ಟೆ ಅಂತ ಅನಿಸ್ತಾ ಇದೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ನಿಮ್ಮ ಜೀವನ ಉಳಿಸ್ಕೊಳ್ಳೋ ಹೊಣೆ ನನ್ನದು. ಅರ್ಜುನ್, ಅರ್ಜುನ್, ಆಟ ಆಡ್ಸಿದ್ದು ಸಾಕು, ಹೇಳಿ ಇವಾಗ. ನೀನು ತುಂಬ ಆಟ ಆಡ್ಸಿದ್ರೆ ಅಷ್ಟೇ. ಆಮೇಲೆ ನೋಡು, ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ಹೇಳೋ, ಆಟ ಆಡ್ಸಿದ್ದು ಸಾಕು. ಅರ್ಜುನ್, ಜಾಸ್ತಿ ಆಯಿತು ನಿಂದು. ಅತ್ತೆ, ನೀರು ತಗೊಳ್ಳಿ. ಕೊಡಮ್ಮ. ಇವನು ಹೀಗೆಲ್ಲ ಹೇಳಿದ್ರೆ ಕೇಳಲ್ಲ. ಇವನಿಗೆ ಏನು ಮಾಡ್ತೀನಿ ನೋಡ್ತಾರೆ. ಅರ್ಜುನ್, ಏನು ಇವನು ಹೇಳ್ತಾನೆ ಇಲ್ಲ. ಏಯ್, ಅರ್ಜುನ್, 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 ಹೇಳು. ಅರ್ಜುನ್, ಅರ್ಜುನ್. ಶಿವನೆ ಹೇಳ್ತಾನೆ ಇಲ್ವಲ್ಲಪ್ಪ. ಶಿವನೆ, ಮೈ ಬರೀ ಇಷ್ಟೊಂದು ತಣ್ಣಗ ಹೋಗಿದೆ. ಅರ್ಜುನ್, ಹೇಳು. ಅರ್ಜುನ್, ಎದ್ದೇಳು. ಅತ್ತೆ, ನನಗೆ ಇವ್ನಿಗೆ ಯಾಕೋ ಪ್ರಜ್ಞೆ ಹೋಗಿದೆ ಅಂತ ಅನ್ನಿಸ್ತಿದೆ. ಪ್ರಜ್ಞೆ ಹೋಗಿದ್ಯಾ? ಏ ಅರ್ಜುನ್, ಏನದು? ಏನ್ ತಿಂದ ಇವನು? ಅರ್ಜುನ್, ಇಲ್ಲಿ ನೋಡಿ, ಹಣ್ಣಿನ ಸಿಪ್ಪೆ ಬಂದಿದೆ. ಮೋಸ್ಟ್ಲಿ ಇದನ್ನೇ ತಿಂದಿರ್ತಾನೆ ಇವನು. ಈ ಹಣ್ಣ ಇದು ಅಮೃತ ದೇವಸ್ಥಾನದಿಂದ ತಂದಿದ್ದಲ್ವಾ?
ಇದನ್ ತಿಂದ ಇವ್ನಿಗೆ ಹಿಂಗಾಗಿದ್ದು. ಅಯ್ಯೋ ಅರ್ಜುನ್, ಏಯ್ ಏಯ್ ಅರ್ಜುನ್, ಅರ್ಜುನ್ ಹೇಳು, ಅರ್ಜುನ್ ಹೇಳು. ಇಲ್ಲೋಡಪ್ಪ, ಇಲ್ಲಿ ಅಮ್ಮ ಬಂದಿದ್ದೀನಿ, ಹೇಳು ಬಂದ, ಹೇಳಮ್ಮ, ಇಲ್ಲೋಡು. ಮಯೂರಿ, ಅಪ್ಪ ಆಗೋಕ್ಕಿಂತ ಮುಂಚೆ ಇನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಕಡೆ. ಅರ್ಜುನ್, ಅರ್ಜುನ್, ಆಗ್ತಿಲ್ಲ ಅತ್ತೆ, ಕಷ್ಟ ಅನಿಸ್ತಿದೆ. ಇರು, ಕರಣ್ನ ಕರಿತೀನಿ ಸಹಾಯಕ್ಕೆ. ಅರ್ಜುನ್ ಹೇಳು ಅರ್ಜುನ್. ಕರಣ್, ಕರಣ್ ಸ್ವಲ್ಪ ಬೇಗ ಬಾ. ಅರ್ಜುನ್ ಅತ್ತೆ. ಅರ್ಜುನ್, ಅರ್ಜುನ್ ಇಲ್ಲಿ ನೋಡು. ಹೇಳು ಅರ್ಜುನ್. ಅರ್ಜುನ್ ಹೇಳು ಕಂದ. ಅಯ್ಯೋ ಹೇಳು. ಅತ್ತೆಮ್ಮ, ವಾಣಿ, ಚಿತ್ರ. ಅಯ್ಯೋ ಏನಾಯ್ತು ಅರ್ಜುನ್ಗೆ? ಅರ್ಜುನ್, ಅರ್ಜುನ್. ಏನ್ರಿ ಒಳ್ಳೆ ಸತ್ತವ್ರನ್ನ ಕೂರ್ಸಿದ್ದೀರಾ? ಚಿತ್ರ, ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಅನ್ನೋ ಪ್ರಜ್ಞೆ ಅಲ್ವೇ ನಿನಗೆ? ಅರ್ಜುನ್ಗೆ ಏನಾಗಿದ್ಯೋ ಅಂತ ನಾವೆಲ್ಲ ಗಾಬರಿ ಆಗಿದ್ರೆ ಛೇ. ಕರಣ್, ಮೊದಲು ಹೋಗಿ ಡಾಕ್ಟ್ರಿಗೆ ಫೋನ್ ಮಾಡು. ಸರಿ ಚಿಕ್ಕಮ್ಮ. ಅಯ್ಯೋ ದೇವ್ರೆ, ಇಲ್ಲೇನಾಗ್ತಿದೆ? ಇವ್ನಿಗೇನಾಗಿದೆ ಹೇಳಿ. ಅತ್ತೆಮ್ಮ, ಅರ್ಜುನ್ ಅವಾಗಿಂದ ಉಸಿರಾಡ್ತಾ ಇಲ್ಲ. ಅಯ್ಯೋ ಆಗ್ಲೇ ನಾನು ಅದನ್ನೇ ಹೇಳಿದ್ದು. ಚಿತ್ರ, ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅಲ್ಲ ಅಕ್ಕ, ಉಸಿರಾಡ್ತಾ ಇಲ್ಲ ಅಂದ್ರೆ ಏನರ್ಥ? ಹೀಗಾಗೋದಕ್ಕೆ ಹೇಗೆ ಸಾಧ್ಯ? ಏನಾದರೂ ಅದು ಇದು ತಿಂದು ಹೆಚ್ಚು ಕಡಿಮೆ ಆಯ್ತಾ ಇವನಿಗೆ? ಇವತ್ತು ಮನೇಲಿ ಏನು ಅಡುಗೆ ಮಾಡಿದ್ರಿ? ಅತ್ತೆಮ್ಮ, ಅರ್ಜುನ್ ಅದು ಯಾವುದೋ ಅರ್ಧ ಹಣ್ಣು ತಿಂದಿದ್ದ ಅನ್ಸತ್ತೆ, ಮೇಲೆ ಅವನ ಪಕ್ಕದಲ್ಲೇ ಬಿದ್ದಿತ್ತು ಅದು. ಅಣ್ಣ, ಯಾವ ಹಣ್ಣು? ಯಾರು ಕೊಟ್ಟಿದ್ದು? ಅದೇ ಅಜ್ಜಿ, ಅಮೃತ ದೇವಸ್ಥಾನದಿಂದ ಅರ್ಜುನಿಗೆ ಮಾತ್ರ ಅಂತ ತಂದ್ಕೊಟ್ಟಿದ್ಲಲ್ಲ, ಅದೇ ಹಣ್ಣಿರ್ಬೇಕು. ಅಮೃತ ನೋಡ್ದ ಹೇಮ, ಕೊನೆಗೂ ಅವಳು ನನ್ನ ಮೊಮ್ಮಗಂಗೊಂದು ಗತಿ ಕಾಣಿಸ್ಬಿಟ್ಲು. ಇಲ್ಲ, ಅದು ಯಾರೇ ಆಗಿರ್ಲಿ, ನನ್ನ ಮೊಮ್ಮಗನ ತಂಟೆಗೆ ಬಂದವ್ರು ನಾನು ಸುಮ್ಮನೆ ಬಿಡೋದಿಲ್ಲ. ಅವಳು ಹೆಂಡ್ತಿನೇ ಆಗಿರ್ಲಿ, ಯಾವನೇ ಆಗಿರ್ಲಿ, ಹುಡುಗನ ಗತಿ ಕಾಣಿಸ್ತೀನಿ. ವಿಷ್ಣು, ರುದ್ರ, ಅರ್ಜುನ್, ನಾಗಿಣಿ, ಏನೇನು ಶಕ್ತಿ ಇಲ್ಲದ ಸಾಧಾರಣ ಮನುಷ್ಯಳಾಗೋದಕ್ಕೆ ತಯಾರಾಗು. ಈ ಅಸ್ತ್ರದಿಂದ ನಿನ್ನ ಕತೆನ ಮುಗಿಸ್ತೀನಿ. ನಾಗಮಣಿ ಭೂಲೋಕಕ್ಕೆ ಬಂದಿದೆ ಅಂತ ಪತ್ತೆ ಮಾಡಿರೋದು ಸಾಧನೆ ಅಲ್ವಾ? ಭೂಲೋಕಕ್ಕೆ ಬಂದಿರೋ ಆ ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಳಕ್ ಸಾಧ್ಯವಾಗದೇ ಇರೋದು ನಿನ್ನ ವೈಫಲ್ಯ ಅಲ್ವಾ ತ್ರಿವೇಣಿ?